ಮಧ್ಯಪ್ರಾಚ್ಯದಲ್ಲಿ ಕಡಲು ಮತ್ತೆ ಪ್ರಕ್ಷುಬ್ಧ ಆಗ್ತಾ ಇದ್ದ ಹಾಗೆ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದ ಹಾಗೆ ಭಾರತಕ್ಕೂ ಕೂಡ ಟೆನ್ಷನ್ ಕಾಡುವುದು ಶುರುವಾಗಿದೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಮತ್ತೆ ಏರಿಕೆಯ ಗತಿಯಲ್ಲಿ ಸಾಗ್ತಾ ಇದೆ. ಪ್ರತಿ ಬ್ಯಾರೆಲ್ಗೆ $72ನಿಂದ 78ಕ್ಕೆ ಏಕಾಏಕಿ ಜಿಗಿದು ಬಿಟ್ಟಿದೆ. ಹಾರ್ಮುಜ್ನಲ್ಲಿ ಭಾರತದ ತೈಲ ಟ್ಯಾಂಕರ್ಗೂ ಕೂಡ ತಡೆಯನ್ನ ಒಡ್ಡಲಾಗಿದೆ. ಒಮಾನ್ ಬಳಿ ಸಂಚರಿಸ್ತಾ ಇದ್ದಂತಹ ತೈಲ ಟ್ಯಾಂಕರ್ಗೆ ತಡೆಯನ್ನ ಒಡ್ಡಲಾಗಿದೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆಯಾಗುವಂತಹ ಭೀತಿ ಕಾಡ್ತಾ ಇದೆ. ಇಡೀ ಜಗತ್ತಿಗೆ ಕಾಡ್ತಾ ಇದ್ದಂತಹ ಚಿಂತೆ ಇದು. ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ತೈಲ ಬೆಲೆ ಏರಿಕೆಯನ್ನ ಕಂಡಿತ್ತು. ಹಂಗೆ ಹೋಲಿಕೆ ಮಾಡಿದ್ರೆ ಭಾರತದಲ್ಲೇ ಕಡಿಮೆ ಪ್ರಮಾಣದಲ್ಲಿ ದರ ಏರಿಕೆಯಾಗಿದ್ದಿತ್ತು. ಎಲ್ಲವೂ ಸರಿ ಹೋಯಿತು, ಮತ್ತೆ ಸಹಜ ಸ್ಥಿತಿಗೆ ಬಂದ್ಬಿಡುತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಬ್ಯಾರಲ್ಗೆ ಇಳಿಕೆಯಾಗಿದೆ. 60-70ರ ಆ ಗಡಿಗೆ ಬಂದ್ಬಿಟ್ಟಿದೆ ಅಂದಾಗ ತೈಲ ಬೆಲೆ ಏರಿಕೆಯಾಗಿದ್ದು ಮತ್ತೆ ಇಳಿಕೆಯಾಗುತ್ತೆ ಅಂತ ಜನ ಭಾವಿಸಿದ್ರು. ನಷ್ಟವಾದಂತಹ ಆರ್ಥಿಕತೆಯನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಸಮಯ ಸಿಕ್ತು ಅಂತ ಹೇಳಿ ಜಗತ್ತು ಭಾವಿಸಿತ್ತು. ಆದರೆ ಜಗತ್ತಿನ ನಿರೀಕ್ಷೆ ಹುಸಿಯಾಗ್ತಾ ಇದೆ. ಮತ್ತೆ ತೈಲ ಬೆಲೆ ಜಾಗತಿಕವಾಗಿ ಏರಿಕೆ ಕಾಣುವಂತಹ ಆತಂಕ ಕಾಡ್ತಾ ಇದೆ. ದೇಶದಲ್ಲೂ ಕೂಡ ಕ್ರೂಡ್ ಆಯಿಲ್ ಪ್ರೈಸ್ ಏರಿಕೆಯಾಗಿರುವಂತಹ ಕಾರಣಕ್ಕಾಗಿ ದೇಶದಲ್ಲಿರುವಂತಹ ಗ್ರಾಹಕರು, ಜನಸಾಮಾನ್ಯರು ಕೂಡ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಯ ಬರೆಯನ್ನ ಅನುಭವಿಸಬೇಕಾದಂತಹ ಆತಂಕವನ್ನ ಎದುರಿಸುತ್ತಿದ್ದಾರೆ. ತೈಲದ ದರ ಯಾವ ರೀತಿ ಏರಿಕೆಯನ್ನ ಕಾಣ್ತಾ ಹೋಯಿತು ಈ ಯುದ್ಧದ ಸಂದರ್ಭದಲ್ಲಿ ಅಂತ ನೋಡ್ತಾ ಹೋಗೋಣ. ಫೆಬ್ರವರಿ 28ನೇ ತಾರೀಕು ಆವತ್ತು ಯುದ್ಧ ಆರಂಭ ಆದಂತಹ ದಿನ, ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ದಾಳಿ ಮಾಡಿದಂತಹ ದಿನ. ಆವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಕ್ಕೆ ಒಂದು ಬ್ಯಾರಲ್ಗೆ $72 ಇತ್ತು. ಮಾರ್ಚ್ 8ನೇ ತಾರೀಕು ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಕಚ್ಚಾ ತೈಲದ ಬೆಲೆ $102ಗೆ ಏರಿಕೆಯಾಗಿರುತ್ತೆ. ಮಾರ್ಚ್ 9ನೇ ತಾರೀಕು ಆಗ್ಲೂ ಯುದ್ಧ ಪೀಕ್ ನಲ್ಲಿದ್ದಂತಹ ಸಂದರ್ಭ, ಒಂದು ಬ್ಯಾರಲ್ಗೆ $120ಗೆ ತೈಲದ ದರ ಏರಿಕೆಯಾಗಿರುತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಏರಿಕೆಯಾಗಿರುತ್ತೆ. ಅದಾದ ಬಳಿಕ ಏಪ್ರಿಲ್ 7ನೇ ತಾರೀಕು ಒಂದು ಬ್ಯಾರಲ್ಗೆ $95ಗೆ ಇಳಿಕೆಯಾಗುತ್ತೆ. ಯುದ್ಧ ತೀವ್ರತೆಯನ್ನ ಕಡಿಮೆಯಾಗ್ತಾ ಇದ್ದ ಹಾಗೆ, ಯುದ್ಧದ ತೀವ್ರತೆ ಕಡಿಮೆಯಾಗ್ತಾ ಇದ್ದ ಹಾಗೆ ಜುಲೈ 2ನೇ ತಾರೀಕು ಅಂದ್ರೆ ಮೊನ್ನೆ ಕೆಲ ದಿನಗಳ ಹಿಂದೆ, ವಾರದ ಹಿಂದೆ $68ಗೆ ಇಳಿಕೆಯಾಗಿತ್ತು. ಜೂನ್ 19ನೇ ತಾರೀಕು ಇರಾನ್ ಹಾಗೆ ಅಮೆರಿಕಾದ ನಡುವೆ ಶಾಂತಿ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಆದಂತಹ ಆ ಮೀಟಿಂಗ್ ಏನಿದೆ, ಅದಾದಂತಹ ನಂತರದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗ್ತಾನೆ ಸಾಗಿತ್ತು. ಆದ್ರೆ ಈಗ ಏಕಾಏಕಿ ಜುಲೈ 9ನೇ ತಾರೀಕು ಇವತ್ತಿನ ದರವನ್ನ ಗಮನಿಸ್ತಾ ಇದ್ದೀರಿ. ಒಂದು ಬ್ಯಾರಲ್ ಕಚ್ಚಾ ತೈಲದ ದರ $78ಗೆ ಏರಿಕೆಯಾಗಿದೆ. ಯುದ್ಧ ಹೀಗೆ ಕಂಟಿನ್ಯೂ ಆದ್ರೆ $110-120ಗೆ ಏರಿಕೆಯಾಗಿತ್ತು ತೈಲದ ದರ. ಅದೇ ಗತಿಯಲ್ಲಿ ಮತ್ತೆ ತೈಲದ ದರ ಏರಿಕೆಯಾಗುವಂತಹ ಆತಂಕ ಕಾಡ್ತಾ ಇದೆ. ಹಾಗಾಗಿದ್ದೇ ಆದಲ್ಲಿ ಮತ್ತೆ ತೈಲದ ದರ ದೇಶದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ತೈಲ ಕಂಪನಿಗಳ ಒತ್ತಡ, ಕೇಂದ್ರ ಸರ್ಕಾರ ಮತ್ತೆ ತೈಲದ ಬರೆಯನ್ನ ಗ್ರಾಹಕರ ಮೇಲೆ ಹಾಕಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.